ನಮಸ್ತೆ ಡಾಕ್ಟರ್. ನಮಸ್ತೆ. ಇವತ್ತು ನಮಗೆ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಏನ್ ಹೇಳ್ತೀವಿ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡಿ. ಓಕೆ, ಈ ಬಿಳಿ ಮುಟ್ಟನ್ನ ನಾವು ಶ್ವೇತಪ್ರದರ ಅಂತ ಕರಿತೇವೆ. ಈ ಶ್ವೇತಪ್ರದರ ಆಗ್ಲಿಕ್ಕೆ ಸುಮಾರಷ್ಟು ಕಾರಣಗಳಿದಾವೆ. ಏನೇನು ಪಾಸಿಟಿವ್ ಫ್ಯಾಕ್ಟರ್ಸ್ ಗಳಿರಬಹುದು ಅಂತಂದ್ರೆ, ಮೊದಲನೇದು ಸ್ಟ್ರೆಸ್ ಆಗಿರಬಹುದು. ಹಾಗೆಯೇ ತೆಗೆದುಕೊಳ್ಳುವಂತ ಆಹಾರದಲ್ಲಿ ವಿರುದ್ಧ ಆಹಾರಗಳನ್ನ ಹೆಚ್ಚಿಗೆ ಸೇವನೆ ಮಾಡ್ತಾ ಇದ್ರೆ, ಇದರ ಜೊತೆಗೆ ನಿಮ್ಮ ಹಾರ್ಮೋನ್ಗಳಲ್ಲಿ ಏರುಪೇರು ಆದ್ರೆ, ಅಂದ್ರೆ ನಿಮ್ಮ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳಾಯ್ತು ಅಂದ್ರೆ ನಾವು ಈ ಬಿಳಿ ಮುಟ್ಟಿನ ಸಮಸ್ಯೆಯನ್ನ ನೋಡ್ತಾ ಹೋಗ್ತೇವೆ. ಆದ್ರೆ ವೆಜೈನಾಗೆ ಒಂದು ಬ್ಯೂಟಿಫುಲ್ ಕೆಪಾಸಿಟಿ ಏನು ಅಂದ್ರೆ, ಅದು ತನ್ನಿಂದ ತಾನೇ ಕ್ಲೆನ್ಸ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿಯನ್ನ ಹೊಂದಿದೆ. ಯೂಶಲಿ ಪೀರಿಯಡ್ಸ್ಗೂ ಮೊದಲು ಲೈಟ್ ಆಗಿ ಕ್ಲಿಯರ್ ಆಗಿರುವಂತದ್ದು, ನಾನ್ ಸ್ಟಿಕ್ಕಿ ಅಥವಾ ಸ್ಮೆಲ್ ಬರ್ತಾ ಇಲ್ಲ ಅನ್ನೋ ತರದ್ದು ಏನಾದ್ರೂ ಡಿಸ್ಚಾರ್ಜಸ್ ಗಳಿತ್ತು ಅಂದ್ರೆ ಅದನ್ನ ನಾವು ನಾರ್ಮಲ್ ಅಂತ ಕರಿತೀವಿ. ಡ್ಯೂರಿಂಗ್ ಬ್ರೆಸ್ಟ್ ಫೀಡ್ ಅಲ್ಲೂ ಆಗುತ್ತೆ. ಇನ್ನ ಸ್ವಲ್ಪ ಜನಕ್ಕೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಸ್ವಲ್ಪ ಕಾಣಿಸ್ತಾ ಹೋಗುತ್ತೆ. ಅದಕ್ಕೆ ಏನು ಟೆನ್ಷನ್ ಆಗುವಂತಹ ಅವಶ್ಯಕತೆಗಳೇನು ಇಲ್ಲ. ಈ ಬಿಳಿ ಮುಟ್ಟುಗಳಲ್ಲಿ ಅನೇಕ ವಿಧದ ಡಿಸ್ಚಾರ್ಜ್ ಗಳನ್ನ ನೋಡ್ತಾ ಹೋಗ್ತೇವೆ. ಸ್ವಲ್ಪ ಜನಕ್ಕೆ ಕರ್ಡಿ ಡಿಸ್ಚಾರ್ಜ್ ಅಂದ್ರೆ ಮೊಸರು ತರ ಬರುತ್ತೆ. ಇನ್ನ ಒಂದ್ ಸ್ವಲ್ಪ ಜನಕ್ಕೆ ಅದು ಬರ್ತಾ ಇರುವಂತಹ ಕಲರ್ಗಳು ಗ್ರೀನಿಶ್ ಆಗಿರಬಹುದು, ಯೆಲ್ಲೋಯಿಶ್ ತರ ಅನ್ಸೋದು ಶುರು ಆಗ್ತಾ ಹೋಗ್ಬೋದು. ಅದರ ಜೊತೆಗೆ ಸ್ವಲ್ಪ ಜನಕ್ಕೆ ತುಂಬಾ ಬ್ರೌನಿಶ್ ತರಾನು ಕಾಣಿಸ್ತಾ ಹೋಗುತ್ತೆ. ಇದಕ್ಕೂ ಕೂಡ ಅನೇಕ ಕಾರಣಗಳನ್ನ ನಾವು ನೋಡ್ತಾ ಹೋಗ್ಬೋದು. ಯಾರಾದ್ರೂ ಹೈಜೀನ್ ಮೇಂಟೈನ್ ಮಾಡ್ತಾ ಇಲ್ಲ ಅಂದಾಗ, ಹಾಗೆ ರಿಪೀಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗಳಾದಾಗ, ಅಂದ್ರೆ ಸರ್ವಿಸೈಟಿಸ್ ಅಂತಹ ಇನ್ಫೆಕ್ಷನ್ ಗಳಾದಾಗ, ಹಾಗೆ ನಾವು ಕ್ಯಾನ್ಸರ್ ಅಂತಹ ಕಂಡೀಷನ್ ಅಲ್ಲೂ ಕೂಡ ನಾವು ಈ ಡಿಸ್ಚಾರ್ಜ್ ಸಮಸ್ಯೆಗಳನ್ನ ನೋಡ್ತಾ ಹೋಗ್ತೇವೆ. ಈ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಆಗ್ಬೇಕಾದ್ರೆ ಇನ್ನೂ ಸೈಮಲ್ಟೇನಿಯಸ್ಲಿ ಅನೇಕಷ್ಟು ಸಿಂಪ್ಟಮ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ತುಂಬಾ ಆಯಾಸ ಆಗುವಂತದ್ದಾಗಿರ್ಬೋದು, ಹಾಗೇನೆ ತುಂಬಾ ಸೊಂಟ ನೋವು ಅಂತ ಹೇಳೋ ಜನ ತುಂಬಾ ಇದ್ದಾರೆ. ಇದರ ಜೊತೆಗೆ ಇನ್ಫೆಕ್ಷನ್ ಆದಾಗ್ಲೂ ಕೂಡ ನಿಮ್ಗೆ ಹೊರಭಾಗದಲ್ಲಿ ಅಂದ್ರೆ ಒಲ್ವಲ್ ಪಾರ್ಟ್ಗಳಲ್ಲೆಲ್ಲ ತುರ್ಕೆ ಬರುವಂತದ್ದಾಗಿರ್ಬೋದು, ಇಚಿಂಗ್ ಬರುವಂತದ್ದಾಗಿರ್ಬೋದು, ಈ ಎಲ್ಲಾ ತರದ ಲಕ್ಷಣಗಳನ್ನ ನಾವು ಸೈಮಲ್ಟೇನಿಯಸ್ಲಿ ನೋಡ್ತಾ ಹೋಗ್ತೇವೆ. ಹಾಗಿದ್ರೆ ನಾವು ಮನೆ ಮದ್ದಿನಿಂದ ಈ ಸಮಸ್ಯೆಯನ್ನ ಸರಿ ಮಾಡ್ಕೋಬಹುದಾ? ಓಕೆ, ಯೂಶಲಿ ಮನೆ ಮದ್ದಿಂದ ಒಂದು ತಕ್ಕ ಮಟ್ಟಿಗೆ ನಾವು ಈ ಲಕ್ಷಣಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಆದ್ರೆ ಅದೇನಾದ್ರೂ ತುಂಬಾ ಸಿವಿಯರ್ ಆಗ್ಬಿಟ್ಟು ಇನ್ಫೆಕ್ಷನ್ ರೇಟ್ಗಳು ಜಾಸ್ತಿ ಇತ್ತು ಅಂತ ಅಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಹಾಗೇನೆ ಸಿಂಪಲ್ ಆಗಿ ಮನೆ ಮದ್ದು ಏನ್ ಮಾಡಬಹುದು ಅಂದ್ರೆ ಮೆಂತ್ಯ ಕಾಳು. ಈ ಮೆಂತ್ಯ ಕಾಳಲ್ಲಿ ಫೈಟೋ ಈಸ್ಟ್ರೋಜನ್ ಇರೋದ್ರಿಂದ ಇದು ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ರಿಪೇರ್ ಮಾಡ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ಒಂದು 2 ಚಮಚ ಅಷ್ಟು ಮೆಂತ್ಯ ಕಾಳನ್ನ ರಾತ್ರಿ ಹೊತ್ತು ನೆನೆ ಇಡಿ. ಬೆಳಗ್ಗೆ ಎದ್ದ ತಕ್ಷಣ 3 ರಿಂದ 4 ನಿಮಿಷ ಅದನ್ನ ವಾಟರ್ಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತಾ ಬನ್ನಿ. ಈ ಬಾಯ್ಲ್ ಆಗಿರುವಂತಹ ವಾಟರ್ಗೆ ಶತಾವರಿ ಚೂರ್ಣ, ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಶತಾವರಿ ಚೂರ್ಣ ಓವರ್ ಆಲ್ ರೀಪ್ರೊಡಕ್ಟಿವ್ ಹೆಲ್ತ್ ಅನ್ನ ಕಾಪಾಡಲಿಕ್ಕೆ ಸಹಾಯಕಾರಿಯಾಗಿದೆ. ಈ ಶತಾವರಿ ಚೂರ್ಣನ ನೀವು ಒಂದು ಅರ್ಧ ಚಮಚೆಯಷ್ಟು ಆ ಕಷಾಯಕ್ಕೆ, ಅಂದ್ರೆ ಏನ್ ಬಾಯ್ಲ್ ಮಾಡ್ತಿರ್ತೀರಲ್ಲ ಮೆಂತ್ಯ ಕಾಳನ್ನ, ಅದಕ್ಕೆ ಆಡ್ ಮಾಡಿಬಿಟ್ಟು ಪ್ರತಿನಿತ್ಯ ಎಂಟಿ ಸ್ಟಮಕ್ ಅಲ್ಲಿ ಸೇವನೆ ಮಾಡ್ತಾ ಬಂದ್ರೆ ಈ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಯೋಗವನ ಬೆಟ್ಟ ಚಿತ್ರದುರ್ಗದಲ್ಲಿ ಈ ಸಮಸ್ಯೆಗೆ ಚಿಕಿತ್ಸೆ ಇದೆಯಾ? ಖಂಡಿತವಾಗಿನೂ ಇದೆ. ಯಾರಾದ್ರೂ ವೈಟ್ ಡಿಸ್ಚಾರ್ಜ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇಲ್ಲಿ ನಾವು ಆಯುರ್ವೇದಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಂದ ಇದನ್ನ ಸರಿ ಮಾಡ್ತಾ ಹೋಗ್ತೇವೆ. ಥ್ಯಾಂಕ್ ಯು ಡಾಕ್ಟರ್. ವೈಟ್ ಡಿಸ್ಚಾರ್ಜ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು.